ಯಜಮಾನ್ರೆ, ನೀವ್ ನನ್ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ನೇಗಿಲಿಗೆ ಕುಂಕುಮ ಹೂವು ಹಾಕಿ. ನಿನ್ ತಲೆಗೆ ಹೂವ ಮುಡ್ಸ್ಬೇಕಾ ಹೇಳು? ಚಿಟ್ಕೆಲ್ ಮುಡಿಸ್ಬಿಡ್ತೀನಿ. ಮುಡಿಸ್ಲಾ ಹೇಳು? ಸಾಕ್ ಮಾಡಿ ನಿಮ್ ತಮಾಷೆ. ಮೊದ್ಲು ಪೂಜೆ ಮಾಡಿ ಬನ್ನಿ. ಬನ್ನಿ. ನೈನಿ, ನಿನ್ ಕಣ್ಗೆ ಪ್ರೀತಿಯಿಂದ ಕಾಡ್ಗೆ ಹಚ್ಚೋ ರೀತಿಲಿ ಅರ್ಶನ ಹಚ್ತಿದ್ದೀನಿ. ನಿನಗೆ ಕುಂಕುಮ ಹಚ್ಚಿದಂಗೆ ಈಗ ನೇಗಿಲ್ಗೆ ಕುಂಕುಮ ಹಚ್ತಿದ್ದೀನಿ. ನೈನಿ ಮೇಡಮ್ಗೆ ನಾಚಿಕೆ ಆಗ್ತಿರ್ಬೋದು ಸರ್. ನೀವ್ ಸುಮ್ನಿರ್ರಿ. ವಿಶಾಲ್ ಬಾಯ್ಗೆ ಹೇಳಿದ್ರೆ ದಿಲ್ ಖುಷಿ ಆಯ್ತದೆ. ನೀವ್ ಬನ್ನಿ ಯಜಮಾನ್ರೆ. ನೀವು ಮುಂದುವರ್ಸಿ ಅಣ್ಣ. ನಿನ್ ಅಂಗೈಲಿ ಜೋಳದ ಹಿಟ್ಟನ್ನ ಕಲ್ಸೋ ತರ ಇಲ್ಲಿ ಪೌಡರ್ ಹಾಕಿ ಕೆನ್ನೆ ಮೇಲೆ ನಿಧಾನವಾಗಿ. ಯಜಮಾನ್ರೆ, ನೀವ್ ಪೂಜೆ ಮಾಡಕ್ ಬಂದಿದ್ದೀನಿ ಅನ್ಕೊಂಡಿದ್ದೀರಾ ಇಲ್ವಾ? ಮೊದ್ಲು ನೇಗಿಲಿಗೆ ಹೂವಿಡಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮಿಕ್ಕಿದ ವಿವರಗಳನ್ನ ನಾನ್ ನಿಮ್ಗೆ ನಾಳೆ ಫ್ರೀ ಟೈಮಲ್ಲಿ ಹೇಳ್ತೀನಿ. ಈಗ ಈ ಪೂಜೆ ಪ್ರೋಸೆಸ್ನ ಅಚ್ಚುಕಟ್ಟಾಗಿ ಮುಗಿಸೋಣ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ. ಈ ಹಾರ ಹಾಕಿ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡದೆ ಏನ್ ಯೋಚನೆ ಮಾಡ್ತಾ ಇದೀಯಾ? ಇನ್ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತಾ ಅಂತ. ಈಗ ನಷ್ಟ ಆಗಿರೋದೇ ಸಾಕು. ಹೊಸ ಬಿಸ್ನೆಸ್ ಅಂದ್ರೆ ಇರೋ ಆಸ್ತಿನೂ ಮಾರ್ಬೇಕಾಗ್ಬಿಡುತ್ತೆ. ಪ್ರಾಫಿಟ್ ಸಿಕ್ಕ್ರೆ ದುಡ್ಡನ್ ಎಲ್ಲಿಡೋದು ಅಂತಾನು ನಿಮಗ್ ತೋಚಲ್ಲ ಆಂಟಿ. ನಿಜವಾಗ್ಲೂ ಹಾಗೇನಾದ್ರೂ ಆದ್ರೆ ಡಿನ್ನರ್ ಸೆಟ್ ಇಂದ ಹಿಡಿದು ವಾಶ್ ಬೇಸಿನ್ ವರ್ಗೂ ಬಂಗಾರದಲ್ಲೇ ಮಾಡಿಸ್ಬೋದು. ಆದ್ರೆ ಅದೆಲ್ಲ ಕನ್ಸು. ಈಗ ಉಳ್ದಿರೋದನ್ನ ಮಾರ್ತಾ ಇದ್ರೆ ಸಾಕಾಗಿದೆ. ಈಗ ನೀನು ನಮ್ದೆ ಹೋದ್ರೆ ಹೇಗೆ ವಲ್ಲಭ್? ಹಾ, ನಮ್ಮ ಹತ್ರ ಎಲ್ಲ ಇದ್ರು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಎಲ್ಲ ಕಳ್ಕೋಬಹುದು ಅನ್ನೋ ಭಯದಲ್ಲಿದ್ರೆ ಏನು ಇಲ್ದಿರೋ ನಯನಿ ಮತ್ತೆ ವಿಶಾಲು ಈ ಪ್ರಪಂಚನೇ ಉಳುಮೆ ಮಾಡೋಣ ಅಂತ ನೇಗಿಲು ಕೂಡ ತರ್ಸ್ಕೊಂಡ್ರಂತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರು ವ್ಯವಸಾಯ ಮಾಡಕ್ ಹೋಗ್ತಿದಾರ. ಹೊಲ ಏನಾದ್ರೂ ಇದೆಯಾ ಆಂಟಿ? ಇಲ್ಲ. ಸತ್ಮೇಲೆ ಹೂತ್ ಹಾಕೋದಕ್ಕೆ ಅರ್ಧ ಅಡಿ ಜಾಗನೂ ಇಲ್ಲ. ಮತ್ತ್ಯಾಕ್ ನೇಗಿಲ್ ತಂದಿಟ್ಕೊಂಡಿದಾರಂತೆ? ಬಲರಾಮನ್ ತರ ಭುಜದ ಮೇಲೆ ಹೊತ್ತು ಓಡಾಡ್ತಿರ್ಬೇಕು. ನಮಗದು ಕಾಮಿಡಿ ಅನ್ಸ್ಬಹುದು ಆಂಟಿ, ಆದ್ರೆ ನೈನಿ ಅದನ್ ಮಾತ್ರ ಸೀರಿಯಸ್ ಆಗಿ ತಗೋತಾಳೆ. ಇದೆಲ್ಲದ್ರ ಹಿಂದೆ ಏನೋ ಒಂದ್ ದೊಡ್ಡ ವಿಷಯ ಇದ್ದೇ ಇರುತ್ತೆ. ನೀನೇನು ಇಲ್ಲ ಅಂದ್ರೂ ಗಾಳಿಯಲ್ಲಿ ಮನೆ ಕಟ್ತೀಯ, ಅವ್ರು ಮಾತ್ರ ನೀರಿಲ್ದೇ ಇದ್ರು ವ್ಯವಸಾಯ ಮಾಡ್ತಾರೆ. ಚೆನ್ನಾಗಿದೆ. ಸರಿಯಾಗಿ ಯೋಚಿಸಿದ್ರೆ ಆ ನಯನಿ ನಮ್ಮನ್ನ ಯೋಚನೆ ಮಾಡೋ ತರ ಮಾಡಿ ಅವಳು ಮುಂದಕ್ಕೆ ಹೋಗ್ತಿದ್ದಾಳೇನೋ ಅಂತ ಅನ್ನಿಸ್ತಿದೆ. ಆಂಟಿ, ಹೀಗ್ ಮಾತಾಡ್ತಾ ಕೂತಿದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ಅದೇ ಆ ನೈನಿನ ಅಬ್ಸರ್ವ್ ಮಾಡಿದ್ರೆ ಅವಳ ಉದ್ದೇಶನ ತಿಳ್ಕೋಬಹುದು. ಫೋನ್ ಮಾಡಿ ಹೇಳಮ್ಮ, ಅಬ್ಸರ್ವ್ ಮಾಡೋದಕ್ ಬರ್ತಾ ಇದೀವಿ ಅಂತ. ಅವ್ರ ಹತ್ರ ಇವಾಗೇನ್ ಬೇಸಿಕ್ ಮೊಬೈಲ್ ಸೆಟ್ಟು ಇಲ್ವಲ್ಲ. ಒಂದ್ ಫೋನು ಕೂಡ ಇಲ್ದೇ ಇರೋನು ಕಾನ್ಫಿಡೆಂಟ್ ಆಗಿ ಬದುಕ್ತಾ ಇದ್ದಾನೆ. ಕಮಿಷನ್ ತಗೋತಿರೋ ನೀನ್ ಮಾತ್ರ ನಾವಿಬ್ರು ಉದ್ಧಾರ ಆಗೋ ರೀತಿ ಯಾವ ಕೆಲ್ಸನೂ ಮಾಡ್ತಾ ಇಲ್ಲ. ವಲ್ಲಭ, ಸಕ್ಕಿಗೆ ಕ್ಲಾಸ್ ತಗೊಳ್ಳೋದಿಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಮೊದ್ಲು ನಾವು ವಟಾರಕ್ಕೆ ಹೋಗಿ ನಯನಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಬೇಕು. ಬೇಡಮ್ಮ, ಅಲ್ಲಿ ಬ್ರದರ್ ಅಂತ ರಾಗ ಹೇಳ್ಕೊಂಡು ವಿಶಾಲು, ಬಾವ ಅಂತ ಹುಬ್ಬಾರಿಸ್ಕೊಂಡು ನಯನಿ,
ಇರಿಟೇಟ್ ಮಾಡೋದನ್ನ ನೋಡಿ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಈಗಾಗ್ಲೇ 4 kg ಕಮ್ಮಿ ಆಗಿದ್ದೀನಿ. ನೀನ್ ಡಯಟಿಂಗ್ ಅನ್ಕೋವಲ್ಲ. ನಾವು ಸಕ್ಸಸ್ ಆಗ್ತೀವಿ ಅಂತ ವೇಟಿಂಗು ಮಾಡಿದ್ದಾಯ್ತು. ನಾನಲ್ಲ, ಆಸ್ತಿನೂ ಕಮ್ಮಿ ಆಯ್ತು. ಇನ್ 1 ವಾರ ವೇಟ್ ಮಾಡುವಲ್ಲ. ಆಮೇಲೆ ಏನು ಇಲ್ದಿರೋರ್ ತರ ಮನೆ ಮನೆ ಭಿಕ್ಷೆ ಬೇಡ್ಬೇಕಾ? ವಲ್ಲಭ, ಪ್ರತಿಯೊಂದನ್ನು ನೆಗೆಟಿವ್ ಆಗಿ ತಗೋಬೇಡ. ಯಾರು ಸಹಾಯ ಮಾಡದೇ ಇದ್ರು, ವ್ಯವಸಾಯ ಮಾಡೋದಿಕ್ಕೆ ಹೊಲ ಇಲ್ದೇ ಇದ್ರು, ಏನಾಗಿಬೇಕು ಅಂತ ನಯನಿ ನೇಗ್ಲು ತರಿಸಿದಾಳೋ ಅದನ್ ತಿಳ್ಕೋಬೇಕು. ನಿಮ್ಮಿಷ್ಟ. ಆರತಿ ಮಾಡಿ ಯಜಮಾನ್ರೆ. ಬನ್ನಿ 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 ಬನ್ನಿ, ಬೇಗ ಆರತಿ ತಗೊಳ್ಳೋಣ ಬನ್ನಿ. ಅದೇನಾದ್ರೂ ಪ್ರಸಾದನಾ ತಗೊಂಡು ಬಾಯ್ಲ್ ಹಾಕೊಳ್ಳೋದಿಕ್ಕೆ? ಯಾಕೆ ಇಷ್ಟ ಅವಸರ? ಬೇಗ ಬನ್ನಿ ಆಂಟಿ. ವಿಶಾಲ್, ನೀವ್ಯಾಕೆ ಸುಮ್ಮನಾಗ್ಬಿಟ್ರಿ ಅತ್ತೆ? ತೋಳೆ ಮಾಮ್. ಸಂತೋಷ. ನೀವೆಲ್ಲರೂ ಬಂದಿರೋದಕ್ಕೆ ನನಗೂ ಸಂತೋಷ ಆಗ್ತಿದೆ ಅತ್ತೆ. ನಾವು ಪೂಜೆಗೆ ಬರ್ಲಿಲ್ಲ, ವಟಾರದಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದ್ವಿ. ಉಳ್ಬೇಕು ಅಂತ ಅನ್ಕೊಂಡ್ವಿ, ಅದಕ್ಕೋಸ್ಕರನೇ ಈ ಪೂಜೆ ಪುನಸ್ಕಾರ ಎಲ್ಲ. ಇಲ್ಲಿ ಹೊಲನೇ ಇಲ್ಲ, ಏನ್ ಉಳ್ತೀರಾ? ಬ್ರದರ್, ಉಳೋದಕ್ಕೆ ಹೊಲನೇ ಇರ್ಬೇಕು ಅಂತಿಲ್ಲ, ಜಾಗ ಇದ್ರೆ ಸಾಕು. ನಿನ್ ಹೆಂಡತಿ ನಯನಿಗೆ ಅಂಗ ಎಷ್ಟ್ ಜಾಗ ಕೊಟ್ರು ಅದನ್ನ ಚಿನ್ನ ಮಾಡ್ತಾಳೆ ಕಂದ. ಯು ಆರ್ ರೈಟ್ ಮಾಮ್. ನೈನಿ ಮನ್ಸ್ ಮಾಡಿದ್ರೆ ಸಾಧ್ಯವಾಗದೆ ಇರೋದು ಯಾವುದೂ ಇಲ್ಲ. ನೈನಿ ರೆಡಿ ಅಲ್ವಾ? 1 ನಿಮಿಷ ಯಜಮಾನ್ರೆ, ಭೂಮಿ ತಾಯಿಗೆ ದೃಷ್ಟಿ ಆಗ್ಬಾರ್ದು ಅಲ್ವಾ? ಇದೇನೆ ಉಪ್ಪುಪ್ಪಾಗಿದೆ. ಸ್ಮೆಲ್ ಕೂಡ ವಿಚಿತ್ರವಾಗಿದೆ. ನಿಮಗ್ ಯಾರ್ ಟೇಸ್ಟ್ ಮಾಡೊಂದಿದ್ದು? ಅದು ನೀರಲ್ಲ. ನೀರಲ್ಲ ಅಂದ್ರೆ ಪನ್ನೀರಾ? ಇದು ಪಂಚಗವ್ಯ ಭಾವ. ಅಂದ್ರೆ ಆ ಕಡೆ ಮುಖ ಮಾಡ್ಕೊಂಡಿದ್ದ ಹಸು ಹಾಡಾಡ್ತಾ ಗ್ಲಾಸಲ್ಲಿ ಹಿಡ್ಕೊಂಡ್ಲು ನಮ್ ನೈನಿ. ಹಾಡ್ಯಾರು ಹಾಡಿದ್ರು ಹಾಸಿನಿ? ಅಯ್ಯೋ ದೇವ್ರೆ, ನಿನ್ಗಿನ್ನೂ ಅರ್ಥ ಆಗ್ಲಿಲ್ವೇನೆ? ನೋ, ಕೌದನ್ನ ಹಿಡ್ಕೊಂಡ್ ಬಂದಿದ್ದಾರೆ ಕಣೆ. ಛೀ! ಆಂಟಿ, ವಾಟ್ ಇಸ್ ದಿಸ್ ಆಂಟಿ? ಪೂಜೆಯ ಒಂದು ಭಾಗ ಸಖಿ, ಟೇಕ್ ಇಟ್ ಈಸಿ. ನೀನ್ ಬರೀ ಸ್ಮೆಲ್ ನೋಡ್ದೆ, ಏನೋ ಅಮೃತನೇ ನನ್ ಮೇಲೆ ಬಿತ್ತು ಅನ್ನೋ ಹಾಗೆ ಟೇಸ್ಟ್ ಮಾಡೋಣ ಅಂತ ನಾಲ್ಗೆ ಆಚೆ ಹಾಕ್ದೆ. ಇನ್ನು ನನ್ಗೆ ಹೇಗಾಗಿರ್ಬೇಡ್ವೆ?
ಇದು ಕಾಮನ್ ಅಲ್ವಾ ದುರ್ದು ಆಂಟಿ? ನೀನ್ ಬಾಯ್ ಮುಚ್ಚೆ. ನಿನಗ್ ಮೊದ್ಲೇ ಗೊತ್ತಿತ್ತು, ಹೇಳ್ದೆ ಯಾಕೆ ಸೈಲೆಂಟ್ ಆಗಿದ್ದೆ? ನಾವೆಲ್ಲ ಸುಮ್ಮನೆ ಇದ್ದೀವಲ್ಲ ಮೇಡಮ್, ನಿಮ್ಗೇನಾಯ್ತು? ಲೇ, ನಿಮ್ಗೇನು ಇಲ್ಲ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ಪ್ರಸಾದಕ್ಕೆ ಬೇಕಾದ್ರೂ ಕೈ ಹೊಡ್ತೀರಾ ಕಣ್ರೋ. ಇದನ್ನೆಲ್ಲ ಪ್ರಸಾದ ಅನ್ಕೊಂಡು ತುಂಬಾ ಸಲ ತಗೊಂಡಿದೀವಿ ಸಾರ್.